ಪ್ರಪ್ರಥಮವಾಗಿ ಕೋವಿಡ್-19 ಕಂಡು ಬಂದಿರುವುದು ಸವಣೂರು ನಗರದಲ್ಲಿ. ಸವಣೂರು ಪುರಸಭೆಯ ವ್ಯಾಪ್ತಿಯಲ್ಲಿ ಒಟ್ಟು 27 ವಾರ್ಡ್ಗಳು ಬರುತ್ತವೆ. ಈ 27 ವಾರ್ಡ್ಗಳಲ್ಲಿ ಸ್ವಚ್ಛತೆ ಎನ್ನುವುದು ಮಾಯವಾಗಿದೆ. ಇಂದು ಪಿಜೆ ನ್ಯೂಸ್ ಕ್ಯಾಮೆರಾ ಕಣ್ಣಿಗೆ ಬಿದ್ದಿದ್ದು ವಾರ್ಡ್ ನಂಬರ್ 15 ಡವಣಿ ಓಣಿ. ಪುರಸಭೆಯ ಅಧಿಕಾರಿಗಳ ನಿರ್ಲಕ್ಷ್ಯತನವೇ ಪುರಸಭೆಯ ಮಾರಕವಾಗಿದೆ. ನಮ್ಮದೊಂದು ಪ್ರಶ್ನೆ, ಪುರಸಭೆಯ ಅಧಿಕಾರಿಗಳು ಏನ್ ಮಾಡ್ತಾ ಇದ್ದಾರೆ? ಪುರಸಭೆಯ ಅಧಿಕಾರಿಗಳು ಕಣ್ಣು ಮುಚ್ಚಿ ಕುಳಿತಿರಬಹುದು. ಇಂತಹ ಪರಿಸರದಲ್ಲಿ ವಾಸಿಸುವಂತಹ ಜನರ ಪರಿಸ್ಥಿತಿ ತುಂಬಾ ಹೀನಕರವಾಗಿದೆ. ಇದರಿಂದ ಬೇಸತ್ತ ಜನರು ಪುರಸಭೆಯ ಲಿಖಿತ ರೂಪದಲ್ಲಿ ಅರ್ಜಿಯನ್ನ ಸಲ್ಲಿಸಿದ್ರೂ ಕೂಡ ಪುರಸಭೆಯ ಅಧಿಕಾರಿಗಳು ಯಾವುದೇ ರೀತಿಯಲ್ಲಿ ಸ್ಪಂದನೆ ನೀಡಿರುವುದಿಲ್ಲ ಎಂದು ಜನರು ತಮ್ಮ ಅಳಲನ್ನ ತೋಡಿಕೊಂಡರು. ಹಾಗಾದ್ರೆ ಪುರಸಭೆಯ ಮುಖ್ಯ ಅಧಿಕಾರಿಗಳಾದ ಕೃಷ್ಣ ಕಟ್ಟಿಮನಿಯವರು ಏನು ಮಾಡುತ್ತಿದ್ದಾರೆ ಎನ್ನುವುದು ಪ್ರಶ್ನೆಯಾಗಿ ಉಳಿದಿದೆ. ಒಂದು ವೇಳೆ ನಿಗದಿತ ಸಮಯದಲ್ಲಿ ಸ್ವಚ್ಛತೆ ಆಗದೇ ಇದ್ದಲ್ಲಿ ಪುರಸಭೆ ಅಧಿಕಾರಿಗಳು ನೇರವಾಗಿ ಹೊಣೆಗಾರರಾಗುತ್ತಾರೆ. ವರದಿಗಾರರು ಮುನ್ನಾ ಗೌಡಗೇರಿ, ಕ್ಯಾಮರಾಮ್ಯಾನ್ ಜೊತೆ ಮಹಾಂತೇಶ್ ಗೌಡಗೇರಿ. ಮೊದಲು ಕನ್ನಡ ತಾಯಿ ಭುವನೇಶ್ವರಿಗೆ ವಂದಿಸುತ್ತಾ ಕರ್ನಾಟಕ ರಾಜ್ಯೋತ್ಸವದ ತಮ್ಮೆಲ್ಲರಿಗೂ ಶುಭಾಶಯಗಳನ್ನು ಹೇಳುತ್ತಾ ಪತ್ರಿಕಾ ಮಾಧ್ಯಮದವರಿಗೂ ಹಾಗೂ ನಮ್ಮ 7 ಕೋಟಿ ಜನ ಕರ್ನಾಟಕದ ಜನತೆಗೂ ನಮ್ಮದು ಒಂದು ಶುಭಾಶಯ ಹೇಳ್ತೇವೆ. ಆಮೇಲೆ ಸವಣೂರಿನ ವಿಷಯವಾಗಿ ಬಂದಾಗ ಭಾರತ ದೇಶದ ಪ್ರಧಾನಮಂತ್ರಿಗಳು ಇವತ್ತು ಸ್ವಚ್ಛತೆ ಬಗ್ಗೆ ತಮ್ಮದೇ ಆದಂಥ ಒಂದು ದಾಟಿಯಲ್ಲಿ ವಿಶ್ವಕ್ಕೆ ಗುರುವಾಗಬೇಕನ್ನೋ ಒಂದು ಸಂದೇಶವನ್ನು ಸಾಕ್ತಾರೆ. ಆದರೆ ನಮ್ಮ ಸವಣೂರಿನ ಒಂದು ಸಂದೇಶನೇ ಬೇರೆ ಇದೆ. ಸವಣೂರಿನ ಪುರಸಭೆಯ ಅಧಿಕಾರಿಗಳು ಸುಮಾರು ನಾವು 7-8 ತಿಂಗಳಿಂದ ಹೇಳ್ಕೊತ ಬಂದಿದ್ದೇವೆ, ವಾರ್ಡುಗಳಲ್ಲಿ ಸ್ವಲ್ಪ ಸ್ವಚ್ಛತೆ ಆಗಲಿ ಅಂತೇಳಿ. ಆದರೆ ಯಾವುದೇ ಥರದ ಸ್ವಚ್ಛತೆಗಳನ್ನು ಅವ್ರು ಮಾಡ್ತಾ ಇಲ್ಲ ಸಲ್ಲದ ಆರೋಪಗಳನ್ನು ಹೇಳ್ತಾ ಇದ್ದಾರೆ. ನಮ್ಮಲ್ಲೇ ಕೆಲಸಗಾರರಿಲ್ಲ, ಅದು ಇಲ್ಲ, ಇದು ಇಲ್ಲ ಅಂತೇಳಿ. ಈಗ ಸದ್ಯ ಕರೋನಾ ಇರೋದ್ರಿಂದ ಏನೋ ನಡೀತು ಇಷ್ಟು ದಿನ. ಈಗ ಮುಂದೆ ಬರುವ ದಿನಗಳು ಬಹಳ ಕಷ್ಟಕರವಾಗಿದ್ದಾವೆ. ಈಗ ಬಿಸಿಲಿನ ತಾಪಮಾನ ಮತ್ತು ಈ ಮೂಡುಗಾಳಿ ಒಳಗೆ ಮನುಷ್ಯನ ರೋಗ ರುಜಿನಗಳು ಹರಡೋದು ಜಾಸ್ತಿ. ಅದಕ್ಕಾಗಿ ಕಾಲೆಗಳು ಮತ್ತು ರಸ್ತೆಗಳು ಸ್ವಚ್ಛ ಇದ್ರೆ ಮನುಷ್ಯನಿಗೆ ಯಾವುದೇ ಥರ ರೋಗಗಳು ಬರೋಂಗಿಲ್ಲ, ರುಜಿನಗಳು ಬರೋಂಗಿಲ್ಲ. ಅದಕ್ಕಾಗಿ ಮೊದಲು ಪುರಸಭೆಗೆ ನಮ್ಮದು ಒಂದು ಹಕ್ಕೊತ್ತಾಯ, ನಮ್ಮ ಕರ್ನಾಟಕ ರಕ್ಷಣಾ ವೇದಿಕೆಯಿಂದ ಒಂದು ಒತ್ತಾಯಪೂರ್ವಕವಾಗಿ ನಮ್ಮ ಮನವಿ ಏನಂತಂದ್ರೆ, ಸವಣೂರಿನ ಸಾರ್ವಜನಿಕರಿಗೆ ಮೊದಲು ಸ್ವಚ್ಛತೆ ಬಗ್ಗೆ ಗಮನ ಕೊಡಿ. 2ನೇದು ರಸ್ತೆಗಳನ್ನು ಸ್ವಚ್ಛ ಇಡಿ. 3ನೇದು ಕುಡಿಯುವ ನೀರನ್ನ ಆದ್ಯತೆ ಕೊಡಿ. ಇವೆಲ್ಲ ಆದ್ಯತೆಗಳನ್ನು ಕೊಟ್ಟಾಗ ಮಾತ್ರ ಸವಣೂರಿನ ಒಂದು ಶ್ರೇಯಸ್ಸನ್ನು ನಾವು ಕಾಣೋಕೆ ಸಾಧ್ಯ. ಮತ್ತು ಮುಂದಿನ ದಿನಮಾನದೊಳಗೆ ಪುರಸಭೆಯವರು ಈ ಕಾರ್ಯವನ್ನು ಕೈಗೊಳ್ಳದೆ ಹೋದರೆ 15 ದಿನಗಳನ್ನು ನಾವು ಗಡುವು ಕೊಡ್ತೀವಿ. ಆ ಗಡುವಿಗೆ ಅವರೇನಾದರೂ ಕೆಲಸ ಎಚ್ಚೆತ್ತುಕೊಂಡು ಕಾರ್ಯಗಳನ್ನು ಮಾಡದೆ ಹೋದರೆ ಕಸ ತೆಗೆಯೋದಾಯ್ತು, ಊರಲ್ಲಿ ಕಸ ಹೊಡೆಯೋದಾಯ್ತು, ಮತ್ತೆ ಕುಡಿಯುವ ನೀರಿನ ವ್ಯವಸ್ಥೆ ಚೆನ್ನಾಗಿರೋದಾಯ್ತು. ಆಮೇಲೆ ಬೀದಿ ದೀಪಗಳಂತೂ ಕೇಳುವಂಗಿಲ್ಲ, ಅಂತ ವ್ಯವಸ್ಥೆ ಇದೆ. ಏನು ವ್ಯವಸ್ಥೆ ಮಾಡ್ತಾ ಇಲ್ಲ ಅವರು ಹೇಳಿ ನಮಗೂ ಸಾಕಾಗೋಗಿದೆ ಪುರಸಭೆ ಮುಖ್ಯಾಧಿಕಾರಿಗಳಿಗೆ. ಅದಕ್ಕೆ ನಾವು ಮೊನ್ನೆ ಒಂದು 15ನೇ ವಾರ್ಡ್ನಲ್ಲಿರುವಂಥ ಜನರು ನನ್ನನ್ನು ಭೇಟಿಯಾದಾಗ ನಾನು ಅವತ್ತು ಪುರಸಭೆಯವರಿಗೆ ಫೋನ್ ಮಾಡಿ ಹೇಳಿದ್ದೀನಿ, ಮುಂದಿನ ದಿನಮಾನದೊಳಗೆ 15 ದಿನದ ನಂತರ ನಾವು ಕಾದು ನೋಡ್ತೀವಿ. ಮುಂದಿನ ಜನರೆಲ್ಲರೂ ಸೇರಿ ಮತ್ತು ಕರ್ನಾಟಕ ರಕ್ಷಣಾ ವೇದಿಕೆ ಮುಖಾಂತರ ಪುರಸಭೆಗೆ ಮುತ್ತಿಗೆ ಹಾಕೋದಕ್ಕೂ ಗ್ಯಾರಂಟಿ. ಒಂದ್ ವೇಳೆ ಕೆಲಸ ಮಾಡದೆ ಹೋದ್ರೆ, ಮತ್ತೆ ಕೆಲಸ ಮಾಡಿದ್ರೆ ನಮ್ಮಷ್ಟು ಖುಷಿ ಪಡುವಂತ ವ್ಯಕ್ತಿಗಳೇ ಯಾರಿಲ್ಲ. ಮತ್ತೆ ಇಷ್ಟು ಹೇಳಿ ನಾನು ಒಂದೆರಡು ಮಾತು ಮುಗಿಸ್ತೇನೆ. ಜೈ ಹಿಂದ್, ಜೈ ಕರ್ನಾಟಕ. ವೇದಿಕೆ ಅಧ್ಯಕ್ಷರಾದ ಉತ್ತಮವಾದ ಸಂದೇಶವನ್ನು ನೀಡುತ್ತಾರೆ. ಪುರಸಭೆಯವರು ಈಗಾದರೂ ಎಚ್ಚೆತ್ತುಕೊಳ್ಳಬೇಕು. ಒಂದು ವೇಳೆ ಎಚ್ಚೆತ್ತುಕೊಳ್ಳದೆ ಇದ್ದಲ್ಲಿ ಪುರಸಭೆಗೆ ನೇರವಾಗಿ ಮುತ್ತಿಗೆ ಹಾಕ್ತೀವಿ. ಅವರು ನಮ್ಮ ಜೊತೆಗಿದ್ದಾರೆ ಸರ್. ಈಗ ವಾರ್ಡ್ ನಂಬರ್ 15ಕ್ಕೆ ಹೋಗಿದ್ವಿ ಸರ್. ವಾರ್ಡ್ ನಂಬರ್ 15ಕ್ಕೆ ಹೋದಾಗ ಅಲ್ಲಿ ಸ್ವಚ್ಛತೆ ಇಲ್ಲ, ಒಂದು ಬೀದಿ ದೀಪ ಇಲ್ಲ, ಒಂದು ರೋಡ್ ಸರಿಯಾಗಿಲ್ಲ ಅಂತೇಳಿ ಸುಮಾರು ಥರ ನಾವು ಅದಕ್ಕೆ ತಾವೇನು ಹೇಳಕ್ಕೆ? ನಾನು ಸಾದಿಕ್ ಅಹಮದ್ ಮನ್ಯಾರ್ ಅಂತ ಜಯ ಕರ್ನಾಟಕ ಸಂಘ ಶಹರ್ ಘಟಕ ಅಧ್ಯಕ್ಷ. ನಾನು ಸುಮಾರು 15ನೇ ವಾರ್ಡಿಗೆ ಸುಮಾರು 7-8 ಮಂದಿ ಇದೇ ಕೂಡ ಅರ್ಜಿ ಕೊಡ್ತಾ ಇದ್ದಾರೆ. ಅಲ್ಲಿಗೆ ಅವರು ಸರ್ಚ್ನೂ ಮಾಡಲ್ಲ. ಆ ಅರ್ಜಿಗೆ ಮತ್ತು ಅದು ನಾವು ಮಾಡಿದ ರಿಕ್ವೆಸ್ಟ್ಗೆ ಅವ್ರಿಗೆ ಅವರು ಮರ್ಯಾದನೂ ಕೊಡಲ್ಲ. ಅವರು ಅದಕ್ಕೆ ಏನೋ ಕೆಲಸ ವರ್ಕ್ನೂ ಮಾಡೋಕ್ಕೆ ರೆಡಿ ಇಲ್ಲ. ಈಗ ನಾವು ಶಹರ್ ಘಟಕ ಅಧ್ಯಕ್ಷ ಆಗಿ ಅವ್ರಿಗೆ ಇನ್ನೂ ಒಂದು ಸರ್ತಿ ಈಗ ರಿಕ್ವೆಸ್ಟ್ ಮಾಡಾಕತ್ತೀವಿ. ಅವ್ರು ಇಮಿಡಿಯೇಟ್ಲಿ ಆಗಿ ಅಲ್ಲಿ ಕೆಲಸ ಮಾಡಬೇಕು. ಇವತ್ತಿಂದ ಎಲ್ಲ ಎಷ್ಟು ನಮ್ಮ 24 ವಾರ್ಡ್ನಾಗ ಎಲ್ಲೇ ಇದು ಎಲ್ಲ ಹೊಲಸು ಮಾಡಾರಿ ಇವರು ಎಲ್ಲಿ ಎಲ್ಲ ನಮ್ಮ ಹತ್ರ ಡಿಟೇಲ್ಸ್ ಐತಿ. ಆ ಡಿಟೇಲ್ಸ್ ತೊಗೊಂಡು ನಾನು ಹೊರಗೆ ಬರ್ತೀನಿ. ಈಗ ನಾನು ಅವ್ರಿಗೆ ಈಗ ಇನ್ನೂ ಒಮ್ಮೆ ಈಗ ಅರ್ಜಿ ಲಾಸ್ಟ್ ನಮ್ಮ ಭಾಳ ಆಯ್ತಂದ್ರೆ ಈಗ ಲಾಸ್ಟ್ ಬಂದು ಸರಿ ಎಲ್ಲ ಕ್ಲಿಯರ್ ಮಾಡ್ಬೇಕು, ಸರ್ಚ್ ಮಾಡ್ಬೇಕು, ಎಲ್ಲ ಕಮ್ಮಿಗೆ ಲೈಟಿಗೆ ಹಾಕಬೇಕು, ಎಲ್ಲ ನಳದಾಗ ಹೊಲಸು ನೀರು ಬರಾಗತ್ತಿದೆ ಅದು ಎಲ್ಲ ಕ್ಲಿಯರ್ ಮಾಡಬೇಕು. ಇಲ್ಲಾಂದರೆ ನಾನು ಮುಂದೆ ಏನು ಇದಕ್ಕೆ ಆ್ಯಕ್ಷನ್ ತೊಗೋಬೇಕು ಅದನ್ನ ಆ್ಯಕ್ಷನ್ ತೊಗೊತೀನಿ.
ಕೊಟ್ಟಂತ ಅರ್ಜಿ ಇರಲಿ ಈಗ ನಾನು ಕೊಟ್ಟಿದ್ದ ಅರ್ಜಿ ಇಂಥ ಅರ್ಜಿ ಭಾಳ ಐತಿ ಇನ್ನು ನೋಡೋಲ್ಲ ಪ್ರಿಯ ವೀಕ್ಷಕರೇ. ಶೇರ್ಘಟ್ಟದ ಅಧ್ಯಕ್ಷರಾದ ಸಾದಿಕ್ ಮನಿಯಾರ್ ಅವರು ಪುರಸಭೆಗೆ ಅರ್ಜಿಯನ್ನು ಕೊಟ್ಟಿದ್ದಾರೆ. ಏನಂತ ಕೊಟ್ಟಿದ್ದಾರೆ ಅಂದರೆ, ಸ್ವಚ್ಛತೆ ಮಾಡಿ. ವಾರ್ಡ್ ನಂಬರ್ 15 ಆಗಿರ್ಬೋದು. ಒಟ್ಟಾರೆಯಾಗಿ ಸವಣೂರು ವ್ಯಾಪ್ತಿಯಲ್ಲಿ ಬರುವಂಥ 27 ವಾರ್ಡ್ಗೂ ಅರ್ಜಿ ಕೊಟ್ಟಾರೆ. ಸ್ವಚ್ಛತೆ ಮಾಡಿ ಅಂತೇಳಿ ಸಾಕ್ಷಿಯಾಗಿ ಇಲ್ಲಿದೆ ನೋಡಿ. ಥ್ಯಾಂಕ್ ಯು ಸರ್. ವಿಜಯ ನ್ಯೂಸ್ಗೆ ಬಂದಿದ್ದಕ್ಕೆ ಧನ್ಯವಾದ. ನವನಗರ ನಿವೃತ್ತ ನೌಕರರವರಿಗೆ ಜೀವ ಭಯ ಹುಟ್ಟಿಸಿ ಸುಮಾರು 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣವನ್ನು ಕಿತ್ತುಕೊಂಡು ಬಗ್ಗೆ ಎಪಿಎಂಸಿ ಠಾಣೆಯಲ್ಲಿ ಅಲ್ಲಿನ ಇನ್ಸ್ಪೆಕ್ಟರ್ ಮೇಲೆ ಪ್ರಕರಣ ದಾಖಲಾಗಿದ್ದು 1 ಕೋಟಿ ರೂಪಾಯಿ ಮೌಲ್ಯದ ಚಿನ್ನಾಭರಣ ಎಲ್ಲಿ ಹೋಯಿತು ಎಂಬುದು ಇನ್ನೂ ತನಿಖೆಯಾಗಬೇಕಿದೆ. ನವನಗರ ನಿವಾಸಿ ಓಂಕಾರ ಗೌಡ ಪಾಟೀಲ್ ಎಂಬುವವರದ್ದೇ ಚಿನ್ನಾಭರಣವನ್ನು ಕಿತ್ತುಕೊಂಡು ಹೋಗಲಾಗಿದೆ ಎಂದು ದೂರು ದಾಖಲಾಗಿದೆ. ಈ ಪ್ರಕರಣದಲ್ಲಿ ಹಾಲಿ ಎಪಿಎಂಸಿ ಇನ್ಸ್ಪೆಕ್ಟರ್ ಪ್ರಭು ಸುರೀನ್ ಮೂರನೆಯ ಆರೋಪಿಯಾಗಿದ್ದು, ಬೆಂಗಳೂರಿನ ಶಿವಲೀಲಾ ಪಾಟೀಲ್ ಹಾಗೂ ಸಂತೋಷ್ ಕುಮಾರ್ ಗುಡ್ಡಾಪುರ್ ಮಠ್ ಮೊದಲು ಹಾಗೂ ಎರಡನೆಯ ಆರೋಪಿಯಾಗಿದ್ದಾರೆ. ಚಿನ್ನಾಭರಣ ಕಿತ್ತುಕೊಂಡ ಬಗ್ಗೆ ಪದೇ ಪದೇ ಪೊಲೀಸ್ ಠಾಣೆಗೆ ದೂರು ನೀಡಲು ಹೋದರೂ ಪ್ರಕರಣವನ್ನು ದಾಖಲಿಸಿಕೊಂಡಿಲ್ಲ. ಹೀಗಾಗಿ ಓಂಕಾರ ಗೌಡ ಪಾಟೀಲ್ ಮೂರನೆಯ ಜೆಎಂಎಫ್ಸಿ ನ್ಯಾಯಾಲಯಕ್ಕೆ ದೂರು ನೀಡಿದರು. ಈ ಬಗ್ಗೆ ನ್ಯಾಯಾಲಯ ದೂರು ದಾಖಲಿಸಿಕೊಳ್ಳುವಂತೆ ತಿಳಿಸಿದ್ದರಿಂದ ಇನ್ಸ್ಪೆಕ್ಟರ್ ಪ್ರಭು ಸೂರಿನ್ ಸೇರಿದಂತೆ 3 ವಿರುದ್ಧ ಪಿಎಸ್ಐಎಸ್ಎಸ್ ಜಕ್ಕನಗೌಡ ದೂರು ದಾಖಲಿಸಿಕೊಂಡಿದ್ದಾರೆ. ಅದೇ ಠಾಣೆಯಲ್ಲಿ ದೂರು ದಾಖಲಾಗಿದ್ದು, ಅದೇ ಠಾಣೆಯಲ್ಲಿ ಇನ್ಸ್ಪೆಕ್ಟರ್ ಇರುವುದರಿಂದ ಅದ್ಯಾವ ರೀತಿಯಲ್ಲಿ ತನಿಖೆ ನಡೆಯುತ್ತದೆಯೋ ಆ ದೇವರೇ ಬಲ್ಲ. ಅಧಿಕಾರಿಗಳು ಕಾನೂನುಯುತವಾಗಿ ನ್ಯಾಯಯುತವಾಗಿ ನಡ್ಕೊಳ್ತಾ ಇಲ್ಲ. ಅದನ್ನು ಸರಿಯಾಗಿ ನಡ್ಕೊಳ್ಬೇಕು ಅಂತಕ್ಕಂಥ ಉದ್ದೇಶದಿಂದ ಅವರು ನನಗೆ ಧಮಕಿ ಹಾಕಿದ್ದರಿಂದ ನಾನು ಕೋರ್ಟ್ಗೆ ಹೋಗಿದ್ದೇನೆ. ಏನಂದ್ರು ಇನ್ನೂ ಡೆತ್ ಸರ್ಟಿಫಿಕೇಟ್ ಅದು ಬಂದಿಲ್ಲ, ಅದು ಇನ್ವೆಸ್ಟಿಗೇಷನ್ ಐತಿ. ಡೆತ್ ಸರ್ಟಿಫಿಕೇಟ್ ಆದ ನಂತರ ಇದು ಮಾಡ್ತಾನೆ ಸಾಕಷ್ಟು ನಾವು ಪ್ರಯತ್ನ ಮಾಡಿದ ಸತಿಗೆ ನನ್ನ ಮನಸ್ಸಿನ ವಿರುದ್ಧವಾಗಿ ಅವ್ರು ಕೊಟ್ಟಿದ್ದಾರೆ. ಅಧಿಕಾರಿಗಳಂದ್ರೆ ಎಷ್ಟೋ ಪೊಲೀಸರಲ್ಲ, KPTCLದಾಗೂ ಇದ್ರ ಬಗ್ಗೆ ಐತಿ, ಹಾವೇರಿ ಜಿಲ್ಲಾ ಪೊಲೀಸರ ಇದ್ರ ಬಗ್ಗೆ ನನಗಿದು ಐತಿ. ಅವೆಲ್ಲ ಕರೆಸ್ಪಾಂಡೆನ್ಸ್ ಹೋಮ್ ಮಿನಿಸ್ಟರ್ ತನಕನೂ, ಮುಖ್ಯಮಂತ್ರಿ ತನಕನೂ, ಪ್ರಧಾನಮಂತ್ರಿ ತನಕನೂ ನಾನು ಪತ್ರಗಳನ್ನು ಮಾಡಿದ್ದೇನೆ. ನಾನು ಆಧ್ಯಾತ್ಮ ಜೀವಿ. ನಾನು 16ನೇ ವಯಸ್ಸಿನ ಸತ್ಯವನ್ನು ನುಡಿತಾ ಇದ್ದೇನೆ. ಆದ್ಮೇಲೆ ನನ್ನ ದೇಹದಲ್ಲಿ ನಡೆತಕ್ಕಂಥ ಆ್ಯಕ್ಷನ್ ಬಗ್ಗೆ, ಕ್ರಿಯೆಗಳ ಬಗ್ಗೆ ಅದು ಕೋರ್ಟ್ನೊಳಗೆ ಸೈನ್ಸ್ನಿಂದ ಸಿದ್ಧ ಮಾಡಲಿಕ್ಕೆ ಆಗ್ತಾ ಇಲ್ಲ. ಈಗ ನಾವು ಜೀವನ ಸಹಿಸೋದು ಭಾಳ ವಜ್ಜಾಗ್ಯದ. ಸತ್ಯ ಏನು ಗೊತ್ತಾಗಬೇಕಂದ್ರೆ ಏನು ನಡೆದ ಘಟನೆಗಳ ಬಗ್ಗೆ ಸತ್ಯ ಸಂಗೀತ ಹೊರಗೆ ಬರಬೇಕು ಅಂತ ಪ್ರಧಾನಮಂತ್ರಿಗೆ ನಾನೊಂದು ಲೆಟರ್ ಬರೆದಿದ್ದೇನೆ. 17 ಇಲ್ಲಿ ತೊಗೊಳ್ರಿ, ಇಲ್ಲ ಐತಿ. ಅದು ನಾನು ಕೇಳೋಕ್ಕಿಂತ ವಿಷ್ಟು ಹೇಳೋಕ್ಕಿಂತ ಆಗೋದಲ್ಲ. ಬೇಕಾದನ್ನು ತೊಗೊಂಡವ್ರಿ, ನೀವೇನು ಮಾಡೋದೈತಿ ಶಾರ್ಟ್ಕಟ್ ಮಾಡೋದು ಮಾಡಿ ಕೇಳ್ರಿ. ಇಷ್ಟು ವಿಷಯ ನನಗೆ ಹೇಳೋಕ್ಕಾಗ